ಈ ವಿಡಿಯೋದಲ್ಲಿ ನಿಮಗೆ ಲಾಂಗ್ ಟರ್ಮ್ಗೆ ಯಾವುದಾದ್ರೂ ಸ್ಟಾಕ್ನ ಬೈ ಮಾಡಬೇಕು ಅಂದರೆ ಜಸ್ಟ್ 2 ಸ್ಟಾಕ್ನ ನಾನು ಎಕ್ಸಾಂಪಲ್ ಆಗಿ ನಿಮಗೆ ತೋರಿಸ್ತೀನಿ. ಇದು ಆ್ಯಕ್ಚುಲಿ ನಾನು ಹೋಲ್ಡ್ ಮಾಡಿರೋ ಸ್ಟಾಕೇನೆ. ಇದು ಯಾವುದೇ ರೀತಿ ಲೈಕ್ ಮಾರ್ಕೆಟಿಂಗ್ ಅಥವಾ ಏನೂ ಇಲ್ಲ. ಸೊ ನಿಮಗೆ ಜಸ್ಟ್ ಎಕ್ಸ್ಪ್ಲೇನ್ ಮಾಡ್ತಿರೋದು. ಬಟ್ ನೀವು ತೊಗೊಳ್ಳೋದಾದರೆ ನೀವು ಓನ್ ರಿಸ್ಕಲ್ಲಿ ನೀವು ರಿಸರ್ಚ್ ಮಾಡಿ ಸೊ ತೊಗೋಬೋದು. ಸೊ ಯಾವ ಥರ ಇದೆ, ಲೈಕ್ ಕ್ಯಾಪಿಟಲ್ ಏನಿದೆ, ಇವ್ರದ್ದು ಲೈಕ್ ಲಾಸ್ಟ್ 4 years ಆಫ್ 5 years ಪರ್ಫಾರ್ಮೆನ್ಸ್ ಹೇಗಿದೆ ಇದನ್ನು ನೋಡಿ ನೀವು ಬೈ ಮಾಡ್ಬೋದು. ದೀರ್ಘಾವಧಿ ಅಂದರೆ ಲಾಂಗ್ ಟರ್ಮ್ಗೆ ಒನ್ ಆಫ್ ದ ಗುಡ್ ಶೇರ್ಸ್ ಅಂತ ಹೇಳ್ಬೋದು. ಸೊ ಇದನ್ನು ನೋಡೋದಾದರೆ ನಿಮಗೆ ಫಸ್ಟ್ ಒನ್ ನಾನು ರೆಫರ್ ಮಾಡೋದು ನಮಗೆ JSW ಸ್ಟೀಲ್ ಲಿಮಿಟೆಡ್. ಸೊ ಇದನ್ನು ನೋಡೋದಾದ್ರೆ ನಿಮಗೆ ತುಂಬ ಚೆನ್ನಾಗಿದೆ. ಸೊ ಎನಿವೆ ಇದು ಜಿಂದಾಲ್ ಆಗಿರೋದ್ರಿಂದ ಸೊ ಆ್ಯಕ್ಚುಲಿ ಯಾವ ಥರ ಇದು ಸ್ಟೀಲ್ ನಿಮಗೆ ಯಾವಾಗಲೂ ಬೇಕಾಗುತ್ತೆ ಇವಾಗ. ಸೊ ಅಂದರೆ ಮಾರ್ಕೆಟ್ ಯಾವಾಗಲೂ ಇದು ಓಪನ್ ಆಗಿರುತ್ತೆ, ಅಂದರೆ ಒಂದು ಸೀಸನ್ ಅಂತ ಏನಿಲ್ಲ. ಸೊ ಈ ಎಕ್ಸಾಂಪಲ್ ನೋಡಿ, ಮನೆ ಯಾವಾಗಲೂ ಕಟ್ಟಿಸ್ತಾನೆ ಇರ್ತಾನೆ. ಸೊ ಯಾವಾಗಲೂ ಮಾರ್ಕೆಟ್ ಓಪನ್, ಯಾವಾಗಲೂ ಮಾರ್ಕೆಟ್ ಐನೇ ನೋಡ್ತಾ ಇರುತ್ತೆ. ಸೊ ಎಕ್ಸಾಂಪಲ್ ನೋಡಿ, ನೀವು ಇಲ್ಲೇ ಇದು ನೋಡಿ, ಮಾರ್ಕೆಟ್ ವ್ಯಾಲ್ಯೂ ನೋಡಿ 883.50 ಇದೆ. ಸೊ ಜಸ್ಟ್ ಫಾಸ್ಟ್ 5 ಡೇಸಲ್ಲಿ 1.4% ಇದಾಗಿದೆ. ಸೊ ಇದ್ರ ಫೈನಾನ್ಷಿಯಲ್ಸ್ ನೋಡೋದಾದರೆ ನೋಡಿ, ಸೆಪ್ಟೆಂಬರ್ 23 ಡಿಕ್ಲೇರ್ ಆಗಿಲ್ಲ, ಜೂನ್ 23 ಆ್ಯಂಡ್ ಮಾರ್ಚ್ 23 ಕಂಪೇರ್ ಮಾಡಿದ್ರು ತುಂಬ ಇಂಕ್ರೀಸ್ ಆಗಿದೆ, 7% ಇಂಕ್ರೀಸ್ ಆಗಿದೆ. ರೆವಿನ್ಯೂ ನೋಡಿ 41.94 ಟ್ರಿಲಿಯನ್ ಕ್ರೋರ್, ನೆಟ್ ಇನ್ಕಮ್ ನೋಡಿ 2.41 ಟ್ರಿಲಿಯನ್ ಕ್ರೋರ್. ಓಕೆ, ಆ್ಯಂಡ್ ಆಪ್ರೇಟಿಂಗ್ ಇನ್ಕಮ್ 5.12 ಇದೆ. ಸೊ ಇದರ ಲೈಕ್ ಕಾಸ್ಟ್ ಆಫ್ ರೆವಿನ್ಯೂ ನೋಡೋದಾದರೂ ನಿಮಗೆ ಇದು ಡಿಕ್ರೀಸ್ ಆಗಿದೆ. ಬಟ್ ಓವರಾಲ್ ನೋಡೋದಾದರೆ ನಿಮಗೆ ಒನ್ ಆಫ್ ದ ಗುಡ್ ಶೇರ್ ಅಂತ ಲಾಂಗ್ ಟರ್ಮ್ಗೆ ನಾನು ರಿಸರ್ಚ್ ಮಾಡಿರೋ ಪ್ರಕಾರ ಅಥವಾ ನಾನು ಸರ್ಚ್ ಮಾಡಿರೋ ಡೀಟೇಲ್ಸ್ ಪ್ರಕಾರ ನಾನು ರೆಫರ್ ಮಾಡ್ತಾಯಿದ್ದೀನಿ ನಿಮಗೆ. ಸೊ ಓವರಾಲ್ ನೀವು ನೋಡಿ ಎಕ್ಸಾಂಪಲ್ 5 yearsಲ್ಲೇ ನೋಡೋದಾದರೂ ನಿಮಗೆ ಕಂಟಿನ್ಯೂಸ್ ಆಗಿ ಇಂಕ್ರೀಸ್ ಆಗಿದೆ. 5 yearsಲ್ಲಿ ಕೋವಿಡಲ್ಲಿ ಓಕೆ ಎಲ್ಲ ಶೇರ್ಸು ಡ್ರಾಪ್ ಆಗಿದೆ, ಇದು ಕೂಡ ಡ್ರಾಪ್ ಆಗಿದೆ. ಬಟ್ ನೀವು ಆಮೇಲೆ ನೋಡಿದ್ರು ನಿಮಗೆ ಎಲ್ಲ ಶೇರ್ಸು ಕಂಟಿನ್ಯೂಸ್ ಆಗಿ ಇನ್ಕ್ರೀಸ್ ಆಗಿದೆ. ಸೊ ಲಾಸ್ಟ್ 6 months ಕಂಪೇರ್ ನೋಡಿದ್ರು ನೋಡಿ 80 ಹೋಗಿತ್ತು, ಯಾವಾಗ ಡಿಸೆಂಬರ್ 2023. ಎಗೈನ್ ಸೇಮ್ ಸ್ಟೇಜೇ ಬಂದಿದೆ. ಸೊ ಇಫ್ ಇನ್ ಕೇಸ್ ಬಿದ್ದರೂ ಲಾಂಗ್ ಟರ್ಮಲ್ಲಿ ಮತ್ತೆ ರೈಸ್ ಆಗೇ ಆಗುತ್ತೆ. ಸೊ ಅರೌಂಡ್ ಇಲ್ಲಿಗೆ ಬಿದ್ದಿದೆ, ಮ್ಯಾಕ್ಸಿಮಮ್ 724 ಬಿದ್ದಿದೆ. ಬಟ್ ಸ್ಟಿಲ್ ಲೈಕ್ ಮತ್ತೆ ರೈಸ್ ಆಗೇ ಆಗುತ್ತೆ ನೋಡಿ, 5 days ಅಥವಾ 1 month. ಸೊ ಇದು ದ ಗುಡ್ ಶೇರ್ಸ್ ಅಂತ ಹೇಳ್ಬೋದು. ಆ್ಯಂಡ್ ದೆನ್ ಇದ್ರ ಡೀಟೇಲ್ಸ್ ನೋಡಿ, ಈ ಥರ ನೀವು ಚೆಕ್ ಮಾಡ್ಬೋದು, ಅಥವಾ ಸ್ಕ್ರೀನರ್, ಮನಿ ಕಂಟ್ರೋಲ್ ಎಲ್ಲಿ ಬೇಕಾದರೂ ನೀವು ಇದ್ರ ಡೀಟೇಲ್ಸ್ ಚೆಕ್ ಮಾಡ್ಬೋದು. ಸೊ ನೆಟ್ವರ್ಕ್ ಈ ಥರ ಇದೆ. ಸೊ ಬ್ಯಾಲೆನ್ಸ್ ಶೀಟ್ ಬೇಕು ಅಂದರೆ ನೋಡಿ ಈ ಥರ ಇದೆ. ಸೊ ಟೋಟಲ್ ಅಸೆಟ್ಸ್ ಏನಿಲ್ಲ ಅವ್ರದ್ದು, ಕ್ಯಾಶ್ ಆ್ಯಂಡ್ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ, ಟೋಟಲ್ ಈಕ್ವಿಟಿನ ಎಷ್ಟಿದೆ, ಮತ್ತು ಶೇರ್ಸ್ ಔಟ್ಸ್ಟ್ಯಾಂಡಿಂಗ್ ಇದೆ, ಮತ್ತು ಪ್ರೈಸ್ ಟು ಬುಕ್. ಸೊ ಎಲ್ಲ ಡೀಟೇಲ್ಸ್ ಇರೋದ್ರಿಂದ ನೀವು ಸರ್ಚ್ ಮಾಡಿ ಈ ಶೇರ್ನ. ಸೊ ನೀವು ಲಾಂಗ್ ಟರ್ಮ್ ಏನಾದರೂ ಐಡಿಯಾ ಇದ್ದರೆ ಬೈ ಮಾಡ್ಬೋದು. ಸೊ ರೀಸೆಂಟ್ ನ್ಯೂಸ್ ಏನಿದೆ ಇವ್ರದ್ದು, ಏನಾದರೂ ಅಪ್ಡೇಟ್ ಇದೆಯಾ ಸೊ ನೋಡೋದಾದ್ರೂ ನಿಮಗೆ. ಸೊ ನೋಡಿ, ರೀಸೆಂಟ್ ನ್ಯೂಸ್ ಫಾರ್ ಸ್ಟಾಕ್ಸ್ ನೋಡೋದಾದರೆ ಸೊ ಮೆಟಲ್ ಡ್ರೈವಿಂಗ್ ನೋಡಿ ತುಂಬ ಇದೆ ಆ್ಯಕ್ಚುಲಿ. ದಿಸ್ ವಿಲ್ ಗುಡ್ ಟು ಬೈಕ್ ಅಂದರೆ ಆಲ್ಮೋಸ್ಟ್ ಆಲ್ ಫೈನಾಲಿಸಿಸಲ್ಲಿ ಇಸ್ ಬೈಯಿಂಗ್ ರೇಟಿಂಗ್ ಆ್ಯಂಡ್ 7 ಸ್ಟ್ರಾಂಗ್ ಬೈಯಿಂಗ್ ರೇಟ್. ಸೊ ನಾರ್ಮಲಿ ನೀವು ಈ ಶೇರ್ನ ಬೈ ಮಾಡ್ಬೋದು, ಓಕೆನಾ. ಸೊ ರೀಸೆಂಟಾಗೆಲ್ಲ ಕೆಲವೊಂದು ನ್ಯೂಸ್ ಬಂದಿದೆ. ಸೊ ಆ್ಯಕ್ಚುಲಿ ಸೊ ಇದೆಲ್ಲ ನೀವು ನೋಡೋಕೆ ಹೋಗ್ಬಿಡಿ, ಟಾರ್ಗೆಟ್ ಪ್ರೈಸ್ ಅಲ್ಲ. ಸೊ ನಾರ್ಮಲಾಗಿ ನೋಡೋಕೆ ಹೋದರೂ ನಿಮಗೆ ತುಂಬ ಇದೆ. ಇದನ್ನು ಲಾಂಗ್ ಟರ್ಮ್ಗೆ ರೆಫರ್ ಮಾಡ್ಬೋದು, ಒಂದ್ಸಲ ನೀವು ಸರ್ಚ್ ಮಾಡಿ ನೋಡಿ. ನೆಕ್ಸ್ಟು ವೇದಾಂತನೂ ಅಷ್ಟೇ ಎಲ್ಲರೂ ಹೇಳ್ತಿದ್ರು. ಸೊ ಆ್ಯಕ್ಚುಲಿ ಇದನ್ನು ನಾನು ಬೈ ಮಾಡಿದ್ದೆ. ಸೊ ಲಾಸ್ಟ್ 5 years ನೋಡಿದ್ರೆ ನೋಡಿ ಅರೌಂಡ್ 2020 ಬಿದ್ದಿದೆ, ಮತ್ತು 2023 ಬಿದ್ದಿತ್ತು. ಸೊ ನಾರ್ಮಲಿ ನೋಡೋದಾದರೆ ಸೊ ಅರೌಂಡ್ ಆಮೇಲೆ ಇನ್ಕ್ರೀಸ್ ಆಗಿದೆ. ಬಟ್ ನೀವು ವೇದಾಂತ ಇಲ್ಲಿ ನೀವು ತೊಗೊಂಡಿದ್ರು ನಿಮಗೆ ಡಿವಿಡೆಂಟ್ ಕೊಟ್ಟಿರ್ತಾರೆ. ಸೊ ನೀವು ಎಕ್ಸಾಂಪಲ್ ನೋಡಿ, ಲಾಸ್ಟ್ 6 monthsಲ್ಲಿ ನಾನು ಲಾಸ್ಟ್ 6 months ಹಿಂದೆ ಬೈ ಮಾಡಿದ್ದು. ಸೊ ಆಲ್ಮೋಸ್ಟ್ ಆಲ್ ಇಲ್ಲಿ ಇನ್ಕ್ರೀಸ್ ಆಗಿದೆ, 361 ಇದೆ. ನನಗೆ 100+ ಪ್ರಾಫಿಟ್ ಇನ್ಕ್ರೀಸ್ ಆಗಿದೆ ಆ್ಯಕ್ಚುಲಿ ಪರ್ ಶೇರಲ್ಲಿ. ಸೊ ಇಲ್ಲಿ ಏನಕ್ಕೆ ವೇದಾಂತ ರೆಫರ್ ಮಾಡಿದೆ, ನಿಮಗೆ ಡಿವಿಡೆಂಟ್ ಕೂಡ ಹಾಗೆ ಚೆನ್ನಾಗಿ ಕೊಡ್ತಾರೆ. ಸೊ ನೋಡಿ ಎಕ್ಸಾಂಪಲ್ಲು ಡಿಸೆಂಬರಲ್ಲಿ ನನಗೆ ಡಿವಿಡೆಂಟ್ ಬಂತು 11 rupees ಪರ್ ಶೇರ್. ಸೊ ಮತ್ತು 18/5 ಮೇನಲ್ಲಿ ಕೊಟ್ಟು 18 rupees ಕೊಟ್ಟಿದ್ದಾರೆ. 2023 ಮಾರ್ಚಲ್ಲಿ ಕೊಟ್ಟಿದ್ದಾರೆ 20 rupees ಕೊಟ್ಟಿದ್ದಾರೆ. ಸೊ ನಿಮಗೆ ಒಳ್ಳೆ ಡಿವಿಡೆಂಡ್ ಕೂಡ ರಿಟರ್ನ್ ಇದೆ. ಸೊ ಇದ್ರೂ ರೀಸೆಂಟಾಗಿ ನ್ಯೂಸ್ ಆಗಿತ್ತು, ಓಕೆ. ಬಟ್ ಆಮೇಲೆ ಅವರು ಶೇರ್ನ ಲೈಕ್ ಅಂದರೆ ಡಿವೈಡ್ ಮಾಡ್ತೀವಿ ಅಂತ ಹೇಳಿದರು. ಸೊ ನೀವು ಆ್ಯಕ್ಚುಲಿ ಲಾಂಗ್ ಟರ್ಮಲ್ಲಿ ಏನಾದರೂ ಇದ್ದರೆ ಇದನ್ನು ಬೈ ಮಾಡ್ಬೋದು ಸ್ಟ್ರಾಂಗ್ ಆಗಿ. ಸೊ ಬಿಕಾಸ್ ನಿಮಗೆ ಡಿವಿಡೆಂಡ್ ಬರುತ್ತೆ. ಸೊ ಒಂದ್ಸಲ ನೀವು ಸರ್ಚ್ ಮಾಡಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಕೂಡ ಬೈ ಮಾಡ್ಬೋದು.
ನೋಡಿ ನಿಮಗೆ ಡಿವಿಡೆಂಡ್ ಹೇಗೆ ಬಂದಿದೆ ಅಂತ ಕೂಡ ಇದೇ ವಿಡಿಯೋದಲ್ಲಿದೆ. ಸೊ 11, 18, 20, 12, 17, 19 rupees 2020. ಸೊ ಆಲ್ಮೋಸ್ಟ್ ಅಲ್ಲಿ ಎಬವ್ 15 ಇದೆ. ಇಲ್ಲಿ ಮಾತ್ರ 11 ಇದೆ ಲಾಸ್ಟ್ ಮಂತ್. ಸ್ವಲ್ಪ ನ್ಯೂಸ್ ಆಗಿತ್ತು, ಪ್ಲಸ್ ಸ್ವಲ್ಪ ಇಶ್ಯೂ ಆಗಿತ್ತು, ಸ್ವಲ್ಪ ನ್ಯೂಸ್ ಎಲ್ಲ ಆಗಿತ್ತು ವೇದಾಂತ ಲಿಮಿಟೆಡ್ ಬಗ್ಗೆ. ಬಟ್ ಸ್ಟಿಲ್ ಮತ್ತೆ ಮಾರ್ಕೆಟು ಮೇಲೆ ಹೋಗ್ತಾ ಇದೆ. ಸೊ ಇದು ಇವತ್ತಿನ ವಿಡಿಯೋ. 2 ಸ್ಟಾಕ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ, JSW ಸ್ಟೀಲ್ ಮತ್ತು ವೇದಾಂತ. ಸೊ ನಿಮಗೆ ಡಿವಿಡೆಂಡ್ ಬೇಕು ಅಂದರೆ ವೇದಾಂತನ ಸ್ಟ್ರಾಂಗಾಗಿ ಬೈ ಮಾಡ್ಬೋದು. ಡಿವಿಡೆಂಡ್ ಇದು ಬರಲಿ, ನಮಗೆ ಕ್ವಾರ್ಟರ್ಲಿ ಇನ್ಕಮ್ ಬರುತ್ತೆ. ಸೊ ಒನ್ ಆಫ್ ದ ಸ್ಟಾಕ್ ಲೈಕ್ ಲಾಂಗ್ ಟರ್ಮ್ ಕೂಡ ಇದಾಗುತ್ತೆ. ಮತ್ತು JSW ಸ್ಟೀಲ್ ಕೂಡ ನಿಮಗೆ ಜಿಂದಾಲ್ದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನಾನು ಹೇಳಿದ್ನಲ್ಲ 5 years ಕಂಪೇರ್ ಮಾಡಿದ್ರೆ ನೋಡಿ ಸೂಪರಾಗಿ ಇನ್ಕ್ರೀಸ್ ಆಗಿದೆ. ಮಾರ್ಕೆಟ್ ಕ್ಯಾಪ್ ಕೂಡ ಚೆನ್ನಾಗಿದೆ. ಸೊ ಡಿವಿಡೆಂಡ್ ಇಲ್ಲಿ ನೋಡಿದ್ರೆ 0.38% ಕೊಟ್ಟಿದ್ದಾನೆ. ಸೊ ಓವರಾಲ್ ಮಾರ್ಕೆಟ್ ಕ್ಯಾಪ್ ಕೂಡ ತುಂಬ ಚೆನ್ನಾಗಿದೆ. ಲಾಂಗ್ ಟರ್ಮ್ಗೆ ನೀವು ಇದನ್ನು ಸ್ಟ್ರಾಂಗಾಗಿ ಬೈ ಮಾಡ್ಬೋದು. ಸೊ ಇದೇ ಥರ ಹೆಚ್ಚಿನ ವೀಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.